ಹೈದರಾಬಾದ್ ಸರಣಿ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಳ್ಳುತ್ತಿದೆ. ಈ ನಡುವೆ ಎಲ್ಇಟಿ ಉಗ್ರರು ಬೆದರಿಕೆ ಪತ್ರವೊಂದನ್ನು ರವಾನಿಸಿದ್ದಾರೆ. ಹೀಗಾಗಿ ಹೈದರಾಬಾದ್ ನಿವಾಸಿಗಳಲ್ಲಿ ಮತ್ತೆ ಭೀತಿ ಶುರುವಾಗಿದೆ. ಸರಣಿ ಸ್ಫೋಟದ ಹಿಂದೆ ಎಲ್ಇಟಿ ತಂತ್ರ. ಆಂಧ್ರ ಬಿಜೆಪಿ ಅಧ್ಯಕ್ಷರಿಗೆ ಬೆದರಿಕೆ ಪತ್ರ. ಹೈದರಾಬಾದ್ನಲ್ಲೇ ಮತ್ತಷ್ಟು ಸ್ಫೋಟದ ಎಚ್ಚರ. 16 ಜನರನ್ನ ಬಲಿ ತೆಗೆದುಕೊಂಡ ದಿಲ್ಸುಖ್ ನಗರ ಸರಣಿ ಸ್ಫೋಟ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಾ ಇದೆ. ತನಿಖೆಗೆ ಎನ್ಐಎ ಜೊತೆಗೆ 15 ವಿಶೇಷ ತಂಡ ರಚಿಸಲಾಗಿದೆ. ಅಲ್ಲದೆ ಈಗಾಗಲೇ ಹಲವು ಶಂಕಿತ ಉಗ್ರರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಮಧ್ಯೆ ಅವಳಿ ಬಾಂಬ್ ಸ್ಫೋಟದಲ್ಲಿ ಲಷ್ಕರ್ ಇ ತೊಯ್ಬಾ ಸಂಘಟನೆ ಕೈವಾಡದ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಆಂಧ್ರಪ್ರದೇಶ ಬಿಜೆಪಿ ಅಧ್ಯಕ್ಷ ಜಿ ಕಿಶನ್ ರೆಡ್ಡಿಗೆ ಎಲ್ಇಟಿ ಬೆದರಿಕೆ ಪತ್ರ ರವಾನಿಸಿದೆ. ದಿಲ್ಸುಖ್ ನಗರ ಸ್ಫೋಟದ ಹೊಣೆ ವಹಿಸಿಕೊಂಡಿದ್ದು ಹೈದರಾಬಾದ್ನಲ್ಲೇ ಮತ್ತಷ್ಟು ಬಾಂಬ್ ಸ್ಫೋಟಗಳನ್ನು ಮಾಡೋದಾಗಿ ಪತ್ರದಲ್ಲಿ ಎಚ್ಚರಿಸಿದೆ. ಬಿಜೆಪಿ ಅಧ್ಯಕ್ಷ ಕಿಶನ್ ರೆಡ್ಡಿಗೆ ಎಲ್ಇಟಿಯಿಂದ ಬೆದರಿಕೆ ಪತ್ರ ರವಾನೆಯಾಗಿದೆ. ಈ ಪತ್ರ ಉರ್ದು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿದೆ. ತಮ್ಮ ಮುಂದಿನ ಗುರಿ ಬೇಗಂ ಬಜಾರ್ ಎಂದು ಪತ್ರದಲ್ಲಿ ಬೆದರಿಕೆ ಹಾಕಲಾಗಿದೆ. ಬೇಗಂ ಬಜಾರ್ ಹೈದರಾಬಾದ್ನ ಜನನಿಬಿಡ ಮಾರುಕಟ್ಟೆಯಾಗಿದೆ. ಈ ಬೆದರಿಕೆ ಪತ್ರ ಬಂದಿರುವ ಬಗ್ಗೆ ಕಿಶನ್ ರೆಡ್ಡಿ ಖಚಿತಪಡಿಸಿದ್ದಾರೆ. ಕೂಡಲೇ ಪತ್ರವನ್ನು ಅಬಿಡ್ಸ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಆದರೆ ಎಲ್ಇಟಿ ಪತ್ರದ ಸಾರಾಂಶದ ಮಾಹಿತಿ ನೀಡಲು ಕಿಶನ್ ರೆಡ್ಡಿ ನಿರಾಕರಿಸಿದ್ದಾರೆ. ಇನ್ನು ಸರಣಿ ಸ್ಫೋಟದ ತನಿಖೆ ತೀವ್ರಗೊಂಡಿದೆ. ಹೈದರಾಬಾದ್ ಪೊಲೀಸರು ಸೇರಿದಂತೆ ಎನ್ಐಎ ತಂಡ ನಿರಂತರವಾಗಿ ಸ್ಫೋಟದ ಮಾಹಿತಿ ಕಲೆ ಹಾಕುತ್ತಿದೆ. ಮೊನ್ನೆಯಷ್ಟೇ ನೇಪಾಳ ಗಡಿ ಭಾಗದಲ್ಲಿ 2 ಶಂಕಿತರನ್ನ ಸೆರೆ ಹಿಡಿಯಲಾಗಿತ್ತು. ಇದರ ಬೆನ್ನ ಹಿಂದೆಯೇ ಬಿಹಾರದಲ್ಲಿ ಓರ್ವ ಸೊಮಾಲಿಯಾ ಪ್ರಜೆ ಹಾಗೂ ಹೈದರಾಬಾದ್ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಹೈದರಾಬಾದ್ ವ್ಯಕ್ತಿಯನ್ನ ಮೊಹಮ್ಮದ್ ಅಂತ ಗುರುತಿಸಲಾಗಿದೆ. ಸರಿಯಾದ ವಿಳಾಸವಿಲ್ಲದೆ ನೇಪಾಳಕ್ಕೆ ಹೋಗಲು ಯತ್ನಿಸಿದಾಗ ಪೊಲೀಸರು 2ರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ದೇಶದಲ್ಲಿ ಉಗ್ರರಿಗೆ ಹಣಕಾಸು ನೆರವು ವಹಿವಾಟುಗಳ ಪ್ರಮಾಣ 300% ಹೆಚ್ಚಳವಾಗಿದೆ. ಈ ಮಾಹಿತಿಯನ್ನು ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳು ಬಹಿರಂಗಪಡಿಸಿವೆ. ಇತ್ತೀಚಿನ ವರದಿ ಪ್ರಕಾರ ದೇಶದ ಆರ್ಥಿಕ ವ್ಯವಹಾರಗಳಲ್ಲಿ ಉಗ್ರರಿಗೆ ಹಣಕಾಸು ನೆರವು ನೀಡಿರುವ 1400ಕ್ಕೂ ಅಧಿಕ ವಹಿವಾಟುಗಳು ದಾಖಲಾಗಿವೆ. 2011-12ನೇ ಸಾಲಿನಲ್ಲಿ 1444 ಶಂಕಿತ ವಹಿವಾಟುಗಳು ನಡೆದಿವೆ. ಈ ಬಗ್ಗೆ ಗುಪ್ತಚರ ಪಡೆ ವರದಿ ಮಾಡಿವೆ. 2010-11ರಲ್ಲಿ 428 ಶಂಕಿತ ವಹಿವಾಟುಗಳು ನಡೆದಿವೆ. ಉಗ್ರರಿಗೆ ಸಿಗುವ ಹಣಕಾಸು ನೆರವನ್ನು ತಡೆಯಲು ಹಣಕಾಸು ಗುಪ್ತಚರ ಎಂಬ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಈ ಘಟಕ ಸ್ಥಳೀಯ ಗುಪ್ತಚರ ಸಂಸ್ಥೆಗಳಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ಕೊಡುತ್ತದೆ. ಆದರೆ ಉಗ್ರರ ವಹಿವಾಟಿನ ಮೂಲ ಮಾತ್ರ ಬಹಿರಂಗವಾಗಿಲ್ಲ. ನಿಧಿ ಹೆಚ್ಚಳದಿಂದಲೇ ದುಷ್ಕೃತ್ಯ ಪ್ರಮಾಣಗಳು ಹೆಚ್ಚಾಗ್ತಿವೆ ಅನ್ನೋ ಮಾತು ಕೇಳಿ ಬಂದಿದೆ. ಒಟ್ಟಾರೆ ಹೈದರಾಬಾದ್ ಸ್ಫೋಟದ ಸಂಚಲನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.